ಯಾರು ಬೇಕಾಗಿತ್ತು? ಶಿವಗಾಮಿ ಅವ್ರನ್ನ ನೋಡ್ಬೇಕಾಗಿತ್ತು. ವಿಷಯ? ಅವ್ರ ಹತ್ರನೇ ಮಾತಾಡ್ತೀವಿ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಬಂದಿರೋದು ಪೊಲೀಸು, ನಾವ್ ಇಂಟರ್ವ್ಯೂಗ್ ಬಂದಿಲ್ಲ. ಎನ್ಕ್ವೈರಿ ಮಾಡಕ್ ಬಂದಿರೋದು. ನಮಗ್ ಯಾವ ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ. ಜಾಸ್ತಿ ಮಾತಾಡಿದ್ರೆ ಡ್ಯೂಟಿ ಮಾಡಕ್ ತೊಂದರೆ ಕೊಡ್ತಿದ್ದೀರಾ ಅಂತ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಏನ್ ವಿಷಯ ಮ್ಯಾಮ್? ನಿಮ್ ಕಂಪ್ನಿಗೆ ಬಂದಿರೋ ಶಿಪ್ಮೆಂಟ್ ಅಲ್ಲಿ ಇಲ್ಲಿಗಲ್ ವೆಪನ್ಸ್ ಇದೆ ಅಂತ ನಮ್ಗೆ ಕಸ್ಟಮ್ಸ್ ಇಂದ ಮೆಸೇಜ್ ಬಂದಿದೆ. ಆ ವಿಚಾರವಾಗಿ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಮ್ ಬ್ರಾಂಚ್ ಆಫೀಸ್ ಇಂದ ಈ ಕಂಪನಿಗೆ ಬಂದಿದೆ. ನಿಮಗ್ ಸಂಬಂಧ ಇಲ್ಲ ಅಂದ್ರೆ ನಾವ್ ನಂಬೇಕಾ? ಆಫೀಸಿಂದ ಏರ್ಪೋರ್ಟ್ಗೆ ಹೋಗೋ ದಾರಿಲಿ ಏನೋ ಸಣ್ಣ ಮಿಸ್ಟೇಕ್ ಆಗಿದೆ. ಈ ಸ್ಟೇಟ್ಮೆಂಟ್ ನ ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿ. ಓಕೆ, ನಮ್ ಲಾಯರ್ ಬರ್ತಾರೆ, ನೀವು ಹೋಗಿರಿ. ಬರ್ಲಿ, ನಿಮ್ ಲಾಯರ್ ಬರ್ಲಿ, ನಮಗೇನು ಅಭ್ಯಂತರ ಇಲ್ಲ. ಅದಕ್ಕಿಂತ ಮುಂಚೆ ನೀವ್ ಬರ್ಬೇಕು. ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಗೆ ಕೋಆಪರೇಟ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದ್ ಹೆಂಗ್ರಿ ಕರ್ಕೊಯ್ತೀರಾ? ಟ್ರಾಫಿಕ್ ಜಾಮ್ ಮಾಡಿ ರೋಡೆಲ್ಲ ಬ್ಲಾಕ್ ಮಾಡ್ಬಿಡ್ತೀವಿ. ನಿನ್ನ ಮಂಡಿ ಚಿಪ್ ಕಿತ್ತಾಕ್ಬಿಡ್ತೀನಿ ಮಗನೇ. ಈ ಶೋಕಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಮೇಡಮ್, ದಯವಿಟ್ಟು ನಮ್ ಜೊತೆ ಬನ್ನಿ, ಇಲ್ಲಾಂದ್ರೆ ನಮ್ ಸ್ಟೈಲಲ್ಲಿ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಏನ್ ಇನ್ಸ್ಪೆಕ್ಟರ್, ಹೆದರ್ಸ್ತಿದ್ದೀರಾ? ಸ್ಟಾಫ್ಸ್, ನೀವೆಲ್ಲ ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡಿ. ನಾನು ಕಾನೂನ್ಗೆ ಯಾವತ್ತೂ ತೊಂದರೆ ಕೊಡೋಳಲ್ಲ. ನಡೀರಿ. ಆಂಟಿಸಿಪೇಟರಿ ಬೇಲ್. ಸರಿ ಮೇಡಮ್, ಹೊರಡ್ತೀವಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಅಲ್ಲ ಮ್ಯಾಮ್, ನಮಗ್ ಬಂದಿರೋ ಕಂಟೈನ್ಮೆಂಟ್ ಅಲ್ಲಿ ಒಂದೇ ಒಂದು ಲೈಸೆನ್ಸ್ ಇಲ್ಲದೆ ಇರೋ ಗನ್ ಇದೆ ಅಂತ ಅಂದಿದ್ದಕ್ಕೆ ನನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಇಂಥ ಸಾವಿರಾರು ಇಲ್ಲೀಗಲ್ ವೆಪನ್ಸ್ಗಳನ್ನ ರಾವಣ್ ಅನ್ನೋನೊಬ್ಬ ಇಡೀ ಬೆಂಗಳೂರು ತುಂಬಾ ಸಪ್ಲೈ ಮಾಡಿದಾನೆ. ಆದ್ರೂ ನಿಮ್ ಇಡೀ ಡಿಪಾರ್ಟ್ಮೆಂಟ್ ಕೈಲಿ ಅವನ್ನ ಅರೆಸ್ಟ್ ಮಾಡೋದಕ್ಕಾಗ್ಲಿಲ್ಲ. 4 ಗುಂಪುಗಳನ್ನ ಕಟ್ಕೊಂಡು ಹುಡುಕ್ತಾ ಇದೀವಿ, ಆದ್ರೂ ಆಸಾಮಿ ಇನ್ನ ಸಿಕ್ಕೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇದನ್ನ ನಾವ್ ನಂಬೇಕು ಅಲ್ವಾ? ನೋಡಿ, ಅಮಾಯಕರ ಹಿಂದೆ ಬಿದ್ದು ರಕ್ತ ಹೀರೋದನ್ನ ಬಿಟ್ಟು ಇಂಥ ಕಿರಾತಕರನ್ನ ಮೊದಲು ಹಿಡೀರಿ. ನಿಮ್ಗೂ ಒಳ್ಳೇದಾಗತ್ತೆ, ನಮ್ ದೇಶಕ್ಕೂ ಒಳ್ಳೇದಾಗತ್ತೆ. ಹೊರಡಿ. ಸಾಕು, ಈಗ ಆಗ್ತಾ ಇರೋದೇ ಸಾಕು. ನೀವೆಲ್ಲ ಕುತ್ಕೊಂಡು ಕೆಲಸ ಮಾಡಿ. ಇಷ್ಟೊಂದು ಜೋರಾಗಿ ನಗ್ತಾ ಇದ್ದಾರಲ್ಲ, ಏನ್ ವಿಷಯ ಇರಬಹುದು? ಅಲ್ಲ, ಏನೇ ಮಾತಾಡೋದಾದ್ರೂ ಬಾಗಿಲು ತೆಗೆದ್ಬಿಟ್ಟೆ ಮಾತಾಡ್ಬೋದಲ್ವಾ? ಅದನ್ ಬಾಗ್ಲು ಹಾಕೊಂಡೇ ಮಾತಾಡ್ಬೇಕಾ? ನೋಡ್ದವ್ರು ಏನ್ ಅನ್ಕೋತಾರೆ ಅನ್ನೋ ಪರಿಜ್ಞಾನನೂ ಬೇಡವಾ?
ರೂಮ್ ಒಳಗೆ ಹೋಗೋದ ಬೇಡವಾ? ಏನಾದ್ರೂ ಅನ್ಕೊಳ್ಳಿ, ಹೋಗೇ ಹೋಗ್ತೀನಿ. ಏನ್ ಕಮಲಮ್ಮ? ಅದೇ ನಿಮಗೆ ಕಾಫಿ, ಟೀ, ಜ್ಯೂಸ್ ಏನಾದ್ರು ಬೇಕಂತ ಕೇಳೋಣ ಅಂತ ಬಂದೆ. ಕಮಲಮ್ಮ, ಏನಾದ್ರೂ ಬೇಕು ಆದ್ರೆ ನಾನೇ ಕೇಳ್ತೀನಿ ಅಂತ ಹೇಳಿದ್ನಲ್ಲ, ಪದೇ ಪದೇ ಯಾಕೆ ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಾ? ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಕಮಲಮ್ಮ, ಒಂದ್ ನಿಮಿಷ. ಕಮಲಮ್ಮ, ಹೀಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ಪಾಪ, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಯುಸಿಯಾಗಿರ್ತೀರ ಅಲ್ಲ, ಇಷ್ಟು ದೊಡ್ಡ ಮನೆ ನೋಡ್ಕೊಂತೀರಾ, ಜವಾಬ್ದಾರಿ ಜಾಸ್ತಿ ಇರುತ್ತೆ, ಜಾಸ್ತಿ ಕೆಲಸ ಕೂಡ ಇರುತ್ತೆ. ಅದ್ರ ಜೊತೆಗೆ ನಮ್ಮನ್ನ ನೋಡ್ಕೊಳ್ಳೋ ಭಾರನ ಹೊರಿಸೋದು ಯಾಕೋ ಸರಿ ಕಾಣಿಸ್ತಿಲ್ಲ. ಅದಕ್ಕೆ ಹೀಗೆಲ್ಲ ಮಾತಾಡ್ದೆ. ನಾನ್ ಸುಮ್ಮನೆ ಇದ್ದೀನಲ್ಲ, ಅಶೋಕಕ್ಕೆ ಸಂಬಂಧಪಟ್ಟಿದ ವಿಷಯ ಏನೇ ಇದ್ರೂ ನಾನ್ ನೋಡ್ಕೊಂತೀನಿ. ನೀವು ಸಮಾಧಾನವಾಗಿರಿ. ಸರಿ. ಕಮಲಮ್ಮ, ಪಾತ್ರೆ ತೊಳೆಯುವಾಗ ಮ್ಯಾಟ್ ಹಾಕಿಲ್ವಲ್ಲ, ಇದು ಕಿತ್ತೋಗಿದೆ, ಅದನ್ನ ಚೇಂಜ್ ಮಾಡಬೇಕು, ತುಂಬಾ ಹಳೇದಾಗಿದೆ. ಅದ್ರ ಅವಶ್ಯಕತೆ ನಮ್ಗಿಲ್ಲ ಬಿಡು. ಯಾಕೆ ಕಮಲಮ್ಮ ಹಾಗೆ ಹೇಳ್ತಿದ್ಯಾ? ಇನ್ ಸ್ವಲ್ಪ ದಿವ್ಸಕ್ಕೆ ನಾವ್ ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಗೊತ್ತಾ? ಬರೋಳವಳೆ ಹಾಕ್ಬೇಕೋ ಹಾಗೆ ಮಾಡ್ಕೋತಾಳೆ ಬಿಡು. ಏನ್ ಹೇಳ್ತಿದೀಯ ಕಮಲಮ್ಮ? ನಾವ್ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು? ನಾವೇ ಹೋಗಲ್ಲ ರೂಪಾ, ಹೋಗೋ ಥರ ಮಾಡ್ತಾರಷ್ಟೇ. ಯಾರ್ ಕಮಲಮ್ಮ? ಯಾರು ಆ ಥರ ಮಾಡ್ತಾರೆ? ಅದೇ ಈಗ ಬಂದಿದ್ದಾಳಲ್ಲ ಬಿನ್ನೋಣ್ಗಿತ್ತಿ, ಶೃಂಗಾರ ವಯ್ಯಾರ ಮಾಡಿ ಯಜಮಾನ್ರನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅವ್ರನ್ನ ಮೈ ಮುಟ್ಟಿ ಮಾತಾಡ್ಸೋಷ್ಟು ಮುಂದುವರೆದಿದ್ದಾಳೆ. ಕಮಲಮ್ಮ, ಯಾಕೋ ಈ ನಡುವೆ ಹಾರಿಕಾ ಅವ್ರದ್ದು ತುಂಬಾ ಅತಿ ಆಗ್ತಿದೆ ಅಲ್ವಾ? ನಾವೇನೋ ಯಜಮಾನ್ರಿಗೆ ಚೇಳ್ ಕಚ್ಚಿದೆ, ಸಹಾಯ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ. ಆದ್ರೆ ಅವರು ಬೇರೆ ಏನೋ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. 24 ಗಂಟೆನೂ ಆ ರೂಮ್ ಒಳಗೆ ಸೇರ್ಕೊಂಡು ಅದೇನ್ ಮಾತು, ಅದೇನ್ ನಗು, ಗುಲು 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 ಅಂತ ಗುಲುಗ್ತಿರ್ತಾರೆ ಯಾವಾಗ್ಲೂ. ಥು. ಯಜಮಾನ್ರ ವಿಷಯಕ್ಕೆ ನಾವು ಹೋಗ್ಬಾರ್ದಂತೆ, ಏನಾದ್ರೂ ಕೇಳಕ್ ಹೋದ್ರೆ ಸಿಡಿತಾಳೆ ಹಂಗೆ ಯಾವಾಗ್ಲೂ. ಯಜಮಾನ್ರು ಸರಿಯಾಗಿದ್ದಾರೆ ಬಿಡು ಕಮಲಮ್ಮ, ಅವಳಿಗೆ ಸಪೋರ್ಟ್ ಮಾಡೋದವ್ರು. ನನಗೆ ಮನೆ ಬಿಟ್ಟು ಹೋಗೋಕೆ ಏನು ಚಿಂತೆ ಇಲ್ಲ ರೂಪಾ. ಅಮ್ಮವ್ರಿಗೆ ಮೋಸ ಆಗ್ತಿದ್ಯಲ್ಲ, ಅದೇ ನಂಗೆ ಚಿಂತೆ. ಅದನ್ನ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಅವ್ರಿಗೆ ಈ ಹುಡುಗಿ ಮೇಲೆ ಎಷ್ಟು ನಂಬಿಕೆ ಇದೆ ಅಂದ್ರೆ, ವಯಸ್ಸು ಹುಡುಗಿ ಅಂತನೂ ನೋಡದೆ ಗಂಡಸರು ಓಡಾಡೋ ಮನೇಲಿ ಜಾಗ ಕೊಟ್ಟಿದ್ದಾರೆ. ಅವಳು ಅಮ್ಮೋರಿಟ್ಟಿರೋ ನಂಬಿಕೆನ ದುರುಪಯೋಗ ಪಡಿಸ್ಕೊತಾ ಇದ್ದಾಳೆ. ಇವಳಿಗೆ ಒಳ್ಳೇದಾಗತ್ತೆ ರೂಪಾ. ಇವಳು ನಾಳೆ ಇನ್ನೊಬ್ರು ಮನೆಗೆ ಮದ್ವೆ ಆಗಿ ಹೋಗೋ ಹುಡುಗಿ ತಾನೆ. ಹೇಗ್ ನಡ್ಕೋಬೇಕು ಅನ್ನೋ ಪರಿಜ್ಞಾನ ಬೇಡವಾ ಇವಳಿಗೆ? ಕಮಲಮ್ಮ, ಚೇಳ್ ಕಚ್ಚಿರೋದಕ್ಕೆ ಹಾವು ಟ್ರೀಟ್ಮೆಂಟ್ ಕೊಡ್ತಾ ಇದೆ, ಅದಕ್ಕೆ ಈ ತರ ಆಗ್ತಾ ಇರೋದು. ನನಗೆ ಬರ್ತಾ ಇರೋ ಕೋಪಕ್ಕೆ ಅವಳಿಗೆ 4 ಕಪಾಳ ಕೊಟ್ಬಿಟ್ಟು ಸರಿಯಾಗಿ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಅಮ್ಮೋರ್ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಇದೆಲ್ಲ ತುಂಬಾ ದಿವಸ ನಡೆಯಲ್ಲ ಕಮಲಮ್ಮ. ಅಮ್ಮವ್ರಿಗೆ ಮೋಸ ಮಾಡಕ್ ಬಂದವರು ಇವಾಗ ಮಣ್ಣು ಮುಗ್ತಾ ಇದ್ದಾರೆ. ನಾರಿ ಮುನಿದರೆ ಮಾರಿ ಅಂತ ಅನ್ನೋ ಪದ ಅಮ್ಮವ್ರಿಗೆ ಹೇಳ್ ಮಾಡಿಸ್ದಂಗಿದೆ. ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಇವಳಿಗೆ. ಎಷ್ಟು ದಿವಸ ಮೆರಿತಾಳೋ ಮೆರೀಲಿ, ನಾವು ಮನೆ ಬಿಟ್ಟು ಹೋಗೋದಲ್ಲ, ಅವರು ಮನೆ ಬಿಟ್ಟು ಹೋಗೋ ಕಾಲ ಹತ್ರ ಬರ್ತಾ ಇದೆ ಕಮಲಮ್ಮ. ನೋಡ್ತಾ ಇರು. ಇದಕ್ಕೇನಾದ್ರೂ ಮಾಡಲೇಬೇಕು. ಏನ್ ಮಾಡೋದು? ಹಾ, ಪಕ್ಕದ ಮನೆಯಲ್ಲಿ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಅಪ್ಪನ್ಗೆ ಚೇಳ್ ಕಚ್ಚಿದೆ ಅಂದ್ರೆ ಏನಾದ್ರೂ ಔಷಧಿ ಕೊಡ್ತಾರೆ ಅವರು. ಅದನ್ನ ತಗೊಂಡ್ ಬಂದು
ಅಪ್ಪಂಗ್ ಕೊಟ್ಟು ಅಪ್ಪನ ಜೊತೆನೆ ಕುತ್ಕೋತೀನಿ ನಾನು.